ಇರಾಕ್ ಮೇಲೆ ಮುಂದುವರೆದಿದೆ ಇರಾನ್ ದಾಳಿ. ಬಾಗ್ದಾದ್ ನಗರದ ಮೇಲೆ ಇರಾನ್ ಕ್ಷಿಪಣಿ ಅಟ್ಯಾಕ್ ಮಾಡಿದೆ. ಅಮೆರಿಕದ ರಾಯಭಾರ ಕಚೇರಿ ಮೇಲೆ ಆಗಿರುವಂತಹ ದಾಳಿ ಇದು. ಅಮೆರಿಕದ ಸೇನಾ ನೆಲೆ ರಾಯಭಾರ ಕಚೇರಿಯನ್ನು ಗುರಿಯಾಗಿಸಿ ದಾಳಿಯನ್ನು ಮಾಡಿದ್ದಾರೆ ಇರಾನ್ನವರು. ಇರಾಕ್ನಲ್ಲಿರುವಂತಹ ಅಮೆರಿಕ ನೆಲೆಗಳ ಮೇಲೆ ಕ್ಷಿಪಣಿ ದಾಳಿಯಲ್ಲಿ 10 ಅಮೆರಿಕ ಸೇನಾ ಸಿಬ್ಬಂದಿ ಸಾವನ್ನಪ್ಪಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ದೃಶ್ಯದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಅಮೆರಿಕ ಸೇನಾ ನೆಲೆ ಮತ್ತು ರಾಯಭಾರ ಕಚೇರಿ ಇದೆ ಅಲ್ವಾ, ಅದನ್ನು ಹೊಡೆದು ಹಾಕ್ತಾ ಇದ್ದಾರೆ. ಬಟ್ ಡ್ಯಾಮೇಜ್ ಅಂತೂ ಮಾಡ್ತಾನೆ ಇದೆ ಇರಾನ್, ಸುಮ್ಮನೆ ಕೂತಿಲ್ಲ ಅದು. ಬಾಗ್ದಾದ್ ಇದು ಇರಾಕ್ನ ರಾಜಧಾನಿ, ಹೃದಯ ಭಾಗ ಇದು. ಅಲ್ಲಿ ರಾಯಭಾರ ಕಚೇರಿ ಇದೆ ಅಮೆರಿಕದ್ದು, ಅದನ್ನು ಹೊಡೆದು ಹಾಕಿದ್ದಾರೆ. ಮತ್ತು ಅವರ ಸೇನಾ ನೆಲೆಗಳಿದ್ವು, ಅದನ್ನು ಕೂಡ ಫಿನಿಶ್ ಮಾಡಿದ್ದಾರೆ. 10 ಜನ ಅಮೆರಿಕದ ಸೈನಿಕರು ಸಾವನ್ನಪ್ಪಿದ್ದಾರೆ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ. ಡೈರೆಕ್ಟಾಗಿ ಅಮೇರಿಕಾಗೆ ಹೋಗಿ ದಾಳಿ ಮಾಡದೇ ಇದ್ರೂ ಪರವಾಗಿಲ್ಲ, ಎಲ್ಲೆಲ್ಲಿ ಅಮೇರಿಕದ ಆಸ್ತಿಗಳಿದಾವೋ ಅಥವಾ ಅವರ ಮಿಲಿಟರಿ ಶಕ್ತಿಗಳಿದಾವೋ ಅದನ್ನು ಫಿನಿಶ್ ಮಾಡ್ತಾ ಇದೆ ಇರಾನ್ ಇಲ್ಲಿ. بالضبط وين اتحدت منيط. I say again, all personnel are directed to remain.